ಲೋ ಪರಮೇಶ್ ಹೆಂಗೋ ಇದ್ಯಾ? ನನ್ ಮಗನೇ ನಿನ್ನ ಸುಮ್ನೆ ಬಿಡಲ್ಲ ಕಣೋ. ಏನೋ ಬಾಯಲ್ಲಿ ಕೇಳಿದ್ರೆ ಆಗೋದಿಲ್ವಾ? ಹೊಡೆದ್ಬಿಟ್ಟೆ ಕೇಳ್ಬೇಕಾ? ಇವಾಗ ನಾನು ಹಿಂಗ್ ಹೊಡಿತೀನಿ ಕಣೋ. ಹೊಡಿತೀನಿ ಬಡ್ಡಿ ಮಗನೇ. ಅಣ್ಣ ಅವ್ನು ಅಷ್ಟೆಲ್ಲ ಹೊಡೆದ್ಬಿಟ್ಟು ಅದ ನೋಡ್ಕೊಂಡು ಸುಮ್ನಿದಿರಲ್ಲ. ಹೊಡೆದ್ರು ಅಂತ ಯಾರು ಹೇಳಿದ್ರು ದಡಿಯಾ? ವೈದ್ಯ ಕಣ ಅದು. ವೈದ್ಯನ? ಏನ್ ವೈದ್ಯ? ಅದು ಮೊನ್ನೆ ಹುಳಿಕಾಲ್ ತಿಂದಿದ್ದೆ, ಅದು ಹಂಗೆ ಬೆನ್ನಿ ಕಟ್ಕೊಂಡ್ಬಿಟ್ಟಿತ್ತಲ್ಲ ನೆನ್ನೆಂದನು. ಅಣ್ಣಗೆ ಒಂದು ಮ್ಯಾಟ್ರ್ ಹೇಳಿದ್ನಲ್ಲ, ಅಣ್ಣ ಹಂಗೆ ಬೆನ್ನಿಗೆ ತಕ ಅಂತ ಗುದ್ಬಿಟ್ರು, ಹಂಗೆ ಆಚೆ ಬಂದ್ರು. ಹಂಗಾದ್ರೆ ಎಲ್ಲಾ ಕಡೆನೂ ನೀವೇ ಕೇಳಿ ಕೇಳಿ ಓಡಿಸ್ಕೊತೀರಾ? ಪರ್ಮಿಷನ್ ಇಲ್ಲದೆ ಯಾರು ಹೊಡೆಯಕ್ಕಾಗುತ್ತೆ ನನಗೆ? ಏನಣ್ಣ ನೀನ್ ಹೇಳಿದಲ್ಲ ನಿಜಾನಾ? ಏನ್ ಹಿಂಗ್ ಕೇಳ್ತೀಯ ಸುಮ್ನೆ? ನಿಜ ಅಲ್ದಲ್ಲ ಸುಳ್ಳು ಹೇಳ್ತಾರ? ಇವಾಗ ನೀನ್ ಕುತ್ಕೆ ಏನಾದ್ರು ನೋವು ಬಂತು ಅಂತ ಇಟ್ಕೋ, ನೇರ ತಿರ್ಚಿ ಬಸ್ಸಿಗೆ ಹೋಗಿ ಮತ್ತೆ ವಾಪಸ್ ಬಂದ್ಬಿಡು. 50 ಜನ ಹಂಗೆ ಕುತ್ಕಿಗೆ ಹೊಡಿತಾ ಇರ್ತಾರೆ, ಹಂಗೆ ಸೊರಗ್ಬಿಡುತ್ತೆ. ಒಂದ್ ವೇಳೆ ಸೊಂಟ ನೋವು ಅಂತ ಇಟ್ಕೋ, ನೇರ ಮಧುರೆಗೆ ಹೋಗ್ಬಿಟ್ಟು ಅಲ್ಲಿ ಯಾರನ್ನಾದ್ರೂ ಒಂದ್ಸತಿ ಕೆಣಕು, ಹಂಗಾತ ಮಲಸ್ಬಿಟ್ಟು ಹಂಗೆ ಬೆನ್ ಮೇಲೆ ಗುತ್ತಾ ಇರ್ತಾರ ನೋಡು, ಹಂಗೆ ಸೊಂಟ ನೋವೆಲ್ಲ ಹೋಗ್ಬಿಡ್ಬೇಕು. ಇವಾಗ ಕಾಲ್ ನೋವು ಅಂತ ಇಟ್ಕೋ, ತಿಂಡಿ ಕಲ್ಕೋಗ್ಬಿಡು, ಅಲ್ಲಿ ಗುಂಡ್ಕಲ್ ತಗೊಂಡು ಕಾಲ್ ಹಂಗೆ ಮೆಸೇಜ್ ಮಾಡ್ಬಿಡ್ತಾರೆ, ಹಂಗೆ ಹೊಟ್ಟೋಗ್ಬಿಡುತ್ತೆ ಕಾಲ್ ನೋವೆಲ್ಲ. ಕೊಯ್ಮುತ್ತರ್ಗೋದೆ ಅಂತ ಇಟ್ಕೋ, ಅಲ್ಲಿ ಯಾರ್ದಾದ್ರು ಕೆಣಕು, ಅವ್ರ ಒಡೆ ಏಟೆಲ್ಲ ತುಂಬಾ ಸಣ್ಣಗೆ ಮಸಾಜ್ ಮಾಡ್ದಂಗೆ ಇರುತ್ತೆ ಗೊತ್ತಾ? ಆಮೇಲೆ ಕೊಂಡ್ರು ತಿರುಣಲ್ ಮನೆಗೆ ಮಾತ್ರ ಹೋಗ್ಬೇಡ್ರಪ್ಪ, ಅಲ್ಲಿ ಬೆಳ್ ತೆಗೆದು ಬಾಯಿಗೆ ಇಟ್ಬಿಡ್ತಾರೆ. ಆದ್ರೆ ಒಂದ್ ವಿಚಾರಪ್ಪ, ಜನಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಯಾರೇ ಹೊಡೆದ್ರು ಅಪ್ಪರ್ ಮಿಡಲ್ ಯಾರು ಕೂಡ ಕೈಯೇ ಇಡೋದಿಲ್ಲ ನೋಡಪ್ಪ. ಆ ವಿಷಯದಲ್ಲಿ ಜನರಿಗೆ ಹೊಗಳ್ಬೇಕಪ್ಪ. ಬರ್ಲಾ? ಅಣ್ಣ ಅವ್ನ್ ಹೇಳ್ತಾ ಇರೋದೆಲ್ಲ ನಿಜಾನಾ?